ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಧುರ ಕ್ಷಣಗಳು. ನಾನು ಸೌಮ್ಯ. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ಇಲ್ಲಿ ಬೆಳಿಗ್ಗೆ ಸಮಯ ಒಂದು 6 ಗಂಟೆ ಆಗಿದೆ. ನಾವೆಲ್ಲರೂ ಸಹ ಟ್ರೆಕ್ಕಿಂಗ್ಗೆ ಅಂತೇಳಿ ಹೊರಟಿದ್ದೀವಿ. ನಾನು, ಅಕ್ಕ, ಬಾವ, ಅಣ್ಣ, ತನು ಇಷ್ಟು ಜನ. ಆ್ಯಕ್ಚುಲಿ ನಮ್ಮ ಜೊತೆ ಮಕ್ಕಳನ್ನು ಸಹ ಕರ್ಕೊಂಡು ಬರೋಂಥ ಪ್ಲ್ಯಾನ್ ಆಗಿತ್ತು. ತುಂಬ ಕೋಲ್ಡ್ ಇತ್ತು ಅಂತೇಳಿ ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು ನಾವು ಮಾತ್ರ ಹೊರಟು ಬಂದ್ವಿ. ನಾವಿವತ್ತು ಟ್ರೆಕ್ಕಿಂಗ್ ಅಂತೇಳಿ ಬಂದಿರೋದು ಉಲಕಡಿ ಬೆಟ್ಟಕ್ಕೆ. ಈ ಒಂದು ಬೆಟ್ಟ ದೊಡ್ಡಬಳ್ಳಾಪುರದಿಂದ ಸುಮಾರು 30 ಕಿಲೋಮೀಟರಷ್ಟು ದೂರದಲ್ಲಿದೆ. ತುಂಬಾ ಸೇಫ್ ಆಗಿರೋಂತಹ ಪ್ಲೇಸ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಒಳ್ಳೆ ಬ್ಯೂಟಿಫುಲ್ ವ್ಯೂ ಸಹ ಇದೆ. ಆರಾಮವಾಗಿ ಇಲ್ಲಿಗೆ ಟ್ರೆಕ್ಕಿಂಗ್ಗೆ ಬರ್ಬೋದು. ನೀವು ಏನಾದರೂ ಟ್ರೆಕ್ಕಿಂಗ್ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ಒಂದು ಪ್ಲೇಸ್ನ ನಿಮ್ಮ ಬಕೆಟ್ ಲೀಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಈಗ ನಮ್ಮ ಟ್ರೆಕ್ಕಿಂಗ್ ಶುರು ಆಯಿತು ಅಂತಲೇ ಹೇಳ್ಬೋದು. ನಾವೆಲ್ಲರೂ ಸಹ ತುಂಬಾ ಫನ್ ಮಾಡ್ತಾ, ತಮಾಷೆ ಮಾಡ್ಕೊಳ್ತಾ, ಒಬ್ರಿಗೊಬ್ರು ಕಾಲು ಎಳ್ಕೊಳ್ತಾ ಬೆಟ್ಟನ ಹತ್ತೋದಕ್ಕೆ ಶುರು ಮಾಡ್ಕೊಂಡ್ವಿ. ಅದನ್ನೆಲ್ಲ ನಾನು ಹಾಗೆ ನ್ಯಾಚುರಲಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ವಿಡಿಯೋ ಮಾಡಿಕೊಂಡೆ. ಬಟ್ ವಿಡಿಯೋ ಮಾತ್ರ ಆಗಿತ್ತು, ವಿಡಿಯೋ ಜೊತೆ ಆಡಿಯೋ ರೆಕಾರ್ಡ್ ಆಗಿರಲಿಲ್ಲ. ಸೊ ಹಾಗಾಗಿ ಈಗ ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ನಾವಿಲ್ಲಿಗೆ ಬರಬೇಕು ಅನ್ನೋದು ಲಾಸ್ಟ್ ಮಿನಿಟ್ ಪ್ಲ್ಯಾನ್ ಆಗಿದ್ದರಿಂದ ಯಾವುದೇ ರೀತಿ ಪ್ರಿಪ್ರೇಷನ್ಸ್ ಅನ್ನೋದನ್ನು ಮಾಡ್ಕೊಂಡಿರಲಿಲ್ಲ. ಹಾಗೆ ಹೊರಟು ಬಂದಿದ್ವಿ. ಎಲ್ಲರೂ ಸಹ ಸ್ಲಿಪ್ಪರೇ ಹಾಕ್ಕೊಂಡು ಬಂದಿದ್ದರಿಂದ ಸ್ವಲ್ಪ ಬೆಟ್ಟ ಹತ್ತೋದಕ್ಕೆ ಕಷ್ಟ ಆಯಿತು. ತುಂಬ ಬೇಗ ಕಾಲು ನೋವು ಬರ್ತಾಯಿತ್ತು. ಈ ರೀತಿ ಬೆಟ್ಟ ಎಲ್ಲ ಹತ್ತಬೇಕು ಅಂದಾಗ ಶೂ ಹಾಕ್ಕೊಂಡು ಬಂದರೆ ಬೆಟರ್. ಬೇಗ ಕಾಲು ನೋವು ಬರೋಲ್ಲ, ಬೆಟ್ಟ ಹತ್ತೋದಕ್ಕೆ ಈಸಿ ಆಗುತ್ತೆ. ನಾವು ಮಧ್ಯದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡ್ತಾ ಹಾಗೆ ಬೆಟ್ಟ ಹತ್ತುತ್ತಾ ಇದ್ವಿ. ತುಂಬಾ ಫನ್ ಆಗಿತ್ತು ಅಂತಲೇ ಹೇಳ್ಬೋದು ಈ ಒಂದು ಟ್ರೆಕ್ಕಿಂಗ್. ನಾವು ಮನೆಯಿಂದ ಹೊರಟಾಗ ತುಂಬಾ ಫಾಗ್ ಇತ್ತು. ಅದೇ ಕಾರಣಕ್ಕೆ ನಾವು ಮಕ್ಕಳನ್ನ ಕರ್ಕೊಂಡು ಬರಲಿಲ್ಲ, ತುಂಬ ಕೋಲ್ಡ್ ಇರುತ್ತೆ ಅಂತ. ಬಟ್ ಬೆಟ್ಟ ಒಂದು ಅರ್ಧ ಹತ್ತಷ್ಟರಲ್ಲಿ ಫಾಗ್ ಕಂಪ್ಲೀಟಾಗಿ ಕಡಿಮೆ ಆಯಿತು. ಬಿಸಿಲೆಲ್ಲ ಹೊಡೆಯೋದಕ್ಕೆ ಶುರುವಾಯಿತು. ನೀವು ನೋಡ್ಬೋದು ನಾವು ಯಾವ ರೀತಿ ಕವರಪ್ ಆಗಿ ಬಂದಿದ್ವಿ ಅಂತ. ಸ್ವೆಟರ್, ಶಾಲ್ ಅಂತೆಲ್ಲ ಹಾಕ್ಕೊಂಡು ಬಂದಿದ್ವಿ. ಬಟ್ ಅದರ ಅವಶ್ಯಕತೆಯೇ ಇರಲಿಲ್ಲ. ಮಧ್ಯಕ್ಕೆ ಅರ್ಧ ಬೆಟ್ಟ ಹತ್ತಷ್ಟರಲ್ಲೇ ಫುಲ್ ಎಲ್ರಿಗೂ ಸೆಕೆ ನೀರು ಕಿತ್ಕೊಳ್ಳೋಕೆ ಶುರುವಾಯಿತು. ಅಷ್ಟು ಬಿಸಿಲು ಶುರುವಾಗೋಯಿತು. ಆವಾಗ ಅನ್ನಿಸ್ತು ನಮ್ಮ ಜೊತೆ ಮಕ್ಳನ್ನ ಕರ್ಕೊಂಬಂದಿದ್ರೆ ಚೆನ್ನಾಗಿರ್ತಿತ್ತು, ನಾವು ಅವ್ರನ್ನ ಮಿಸ್ ಮಾಡಿ ತಪ್ಪು ಮಾಡಿದ್ವಿ ಅಂತ. ಅವರು ಕೂಡ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಕರ್ಕೊಂಬಂದಿದ್ರೆ. ಈಗ ಒಂದು ಮುಕ್ಕಾಲು ಬೆಟ್ಟ ಹತ್ತಿದ್ವಿ ಅಂತ ಅನಿಸುತ್ತೆ. ನೋಡ್ಬೋದು ಇಲ್ಲಿ ಒಂದು ದೊಡ್ಡ ಬಂಡೆನಲ್ಲಿ ಎಷ್ಟು ಜೇನುಗೂಡುಗಳಿದೆ ಅಂತ. ಇದು ತುಂಬ ವರ್ಷಗಳಿಂದ ಈ ಜೇನುಗೂಡುಗಳು ಇದೇ ರೀತಿ ಇಲ್ಲಿದೆ. ಇಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ಜೇನು ಯಾವಾಗ ಬೇಕಾದರೂ ಎದ್ದೇಳೋ ಚಾನ್ಸಸ್ ಇರುತ್ತೆ. ಸ್ಪೆಷಲಿ ಮಧ್ಯಾಹ್ನ ಟೈಮಲ್ಲಿ ಬಂದರೆ ಆ ಬಿಸಿಲಿಗೆ ಎದ್ದೇಳೋದು ಜಾಸ್ತಿ ಅಂತ ಹೇಳ್ತಾರೆ. ಸೊ ಆ ಟೈಮಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ ಇಲ್ಲಿ. ಈಗ ಬೆಟ್ಟ ಎಲ್ಲ ಹತ್ತಿದ ಮುಕ್ಕಾಲು ಬೆಟ್ಟ ಹತ್ತಿದ್ವಿ ಅಂತ ಅನಿಸುತ್ತೆ. ಅಷ್ಟರಲ್ಲಿ ಸ್ವಲ್ಪ ಎಲ್ರಿಗೂ ಸಾಕಾಯಿತು. ಸರಿ ಸ್ವಲ್ಪ ರೀಲ್ಸ್ ಅದು ಇದು ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ಅಲ್ಲೇ ಕೂತ್ಕೊಂಡ್ವಿ. ಫೋಟೋ, ರೀಲ್ಸ್ ಅಂತೆಲ್ಲ ಮಾಡಿ ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಒಂದು 2 ಇಯರ್ಸ್ ಬ್ಯಾಕ್ ನಾವು ಇದೇ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಅಂತೇಳಿ ಬಂದಿದ್ವಿ. ಆವಾಗಂತೂ ವೆದರ್ ಇನ್ನೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಫಾಗ್ ಜೊತೆ ಲೈಟಾಗಿ ಡಿಸ್ಲಿಂಗ್ ಸಹ ಆಗ್ತಿತ್ತು. ಏನು ಸಖತ್ತಾಗಿತ್ತು ಅಂದರೆ ಆ ವೆದರ್ನ ನಾವು ಈಗ ಎಕ್ಸ್ಪೆಕ್ಟ್ ಮಾಡೋ ಹಾಗೆ ಇರಲಿಲ್ಲ. ಫಾಗ್ ಇತ್ತಲ್ಲ, ಜಾಸ್ತಿ ಇರುತ್ತಲ್ಲ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೇ ಬಂದಿದ್ದು. ಬಟ್ ಫಾಗು ಕಡಿಮೆ ಆಯಿತು. ಬಟ್ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಈಗ ಇಲ್ಲಿ ನೋಡ್ಬೋದು ನಾವು ಮನೆಯಿಂದನೇ ಟೀ ಮಾಡ್ಕೊಂಡು ತೊಗೊಂಡು ಬಂದಿದ್ವಿ. ನಮಗೆ ಎಲ್ರಿಗೂ ಸಹ ಬೆಳಿಗ್ಗೆನೇ ಟೀ ಕುಡಿದ ಅಭ್ಯಾಸ. ಬೆಟ್ಟ ಹತ್ಬಿಟ್ಟು ಅಲ್ಲೇ ಟೀ ಕುಡಿಯೋಣ ಅಂಥೇಳಿ ಮನೆಯಿಂದನೇ ಟೀ ಮಾಡಿಕೊಂಡು ಫ್ಲಾಸ್ಕಲ್ಲಿ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಬಿಸ್ಕೆಟ್ಸ್ ಎಲ್ಲ ತೊಗೊಂಡು ಬಂದಿದ್ವಿ. ಈಗ ಅದನ್ನೇ ಈಗ ಟೀ ಕುಡಿತಾ ಬಿಸ್ಕೆಟ್ಸ್ ಎಲ್ಲ ತಿಂತಾ ಎಂಜಾಯ್ ಮಾಡ್ತಾಯಿದ್ದೀವಿ.
ಫ್ರೆಂಡ್ಸ್ ಫೈನಲಿ ಬೆಟ್ಟ ಹತ್ತಿದ್ದು, ರೀಲ್ಸ್ ಮಾಡಿದ್ದು ಎಲ್ಲ ಆಯಿತು. ಈಗ ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಹತ್ತೋವಾಗ ಅಷ್ಟೇ ಕಷ್ಟ ಆಗೋದು, ಇಳಿಯೋದಕ್ಕೆ ತುಂಬಾ ಈಸಿ. ನೀವಾದರೂ ಟ್ರೆಕ್ಕಿಂಗ್ ಪ್ಲ್ಯಾನ್ ಮಾಡ್ತಾ ಇದ್ರೆ ಬೆಂಗಳೂರಿಂದ ಜಸ್ಟ್ 60 ಕಿಲೋಮೀಟರ್ಸ್ ಅರೌಂಡಿಂಗಲ್ಲೇ ಈ ಒಂದು ಬೆಟ್ಟ ಬರೋಂಥದ್ದು. ಬೆಟ್ಟದ ಹೆಸರು ಉಲುಕಡಿ ಬೆಟ್ಟ. ಸೊ ಈಸಿಯಾಗಿ ಬರ್ಬೋದು. ಯಾರಾದರೂ ಟ್ರೆಕ್ಕಿಂಗ್ ಪ್ಲ್ಯಾನ್ ಮಾಡ್ತಾ ಇದ್ರೆ ಈ ಒಂದು ಪ್ಲೇಸ್ನ ಸಹ ವಿಸಿಟ್ ಮಾಡಿ. ಫೈನಲಿ ಫ್ರೆಂಡ್ಸ್ ಬೆಟ್ಟ ಹತ್ತಿ ಕೆಳಗಡೆ ಇಳ್ದಿದ್ದಾಯ್ತು. ಆಕ್ಚುಲಿ ಈ ಒಂದು ಸಾಹಸ ಮಾಡಿರೋದಕ್ಕೆ ನಮ್ಮ ತನ್ನುಗೊಂದು ಅವಾರ್ಡೇ ಕೊಡ್ಬೇಕು. ಫಾರ್ ದ ಫಸ್ಟ್ ಟೈಮ್ ಅವಳು ಈ ರೀತಿ ಬೆಟ್ಟ ಹತ್ತಿ ಇಳ್ದಿರೋದು. ಅವಾರ್ಡ್ ಯಾವ್ದಕ್ಕ ತೋರ್ಸು ಅವಾರ್ಡ್ ಯಾವ್ದು ಅಂತ. ಕೊಡಿ, ತಮ್ಮ ಕೈಯಾರೆ ಕೊಡಿ ಅವ್ರಿಗೆ. ಹೋಗೇ ಬಿಡ್ತದು, ಹೊರ್ಟೋಯ್ತು. ಫ್ರೆಂಡ್ಸ್ ಏನ್ ಗೊತ್ತಾ, ನಾವು ಆಕ್ಚುಲಿ ನಾವು ವಿಡಿಯೋ ಸ್ಟಾರ್ಟಿಂಗಿಂದನೂ ಮಾತಾಡ್ಕೊಂಡು ಸಖತ್ತಾಗಿ ಮಾಡ್ಕೊಂಡ್ ಬಂದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಮೈಕ್ ಕೈ ಕೊಟ್ಟು ನಾವು ಮಾತಾಡಿರೋದು ಯಾವುದು ರೆಕಾರ್ಡ್ ಆಗಿಲ್ಲ. ಸೊ ಸಾರಿ, ನಾವು ವಾಯ್ಸ್ ಓವರ್ ಕೊಡ್ತೀವಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ, ರೆಸ್ಪೆಕ್ಟ ಇಲ್ಲ ಫ್ರೆಂಡ್ಸ್, ಬರೀ ಅನ್ರೆಸ್ಪೆಕ್ಟ್, ಫುಲ್ ಅನ್ರೆಸ್ಪೆಕ್ಟ್ ಫ್ರೆಂಡ್ಸ್. ವ್ಲಾಗ್ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿಲ್ಲದೆ ನೋಡಿ ಫ್ರೆಂಡ್ಸ್ ಹಿಂಗೆ ಆಡ್ತಿದ್ದಾರೆ. ಇದು ಮಾಡ್ಬೋ ಬೆಲ್ಲೋಡಿ. ಬನ್ನಿ ಬನ್ನಿ ಮಾಡಿ ಮಾಡಿ ಹೋಗ್ರಪ್ಪ. ಫ್ಲಾಪ್ ಶೋ ನಿಮ್ದು. ಸಾಕು ಬನ್ನಿ. ನಾನ್ ಮಾಡೋದು ಫುಲ್ ಮೇಲೆ ಇಟ್ಕೊಳ್ಳ. ಜೋರ ತಳ್ಳ ಇದೇನ್ ಮಕ್ ಹೊಡಿತ ನಿಂದ ಬೇಡ ಸಾಕು. ಕೈ ಉರಿ ಬರ್ತದೆ. ಫ್ರೆಂಡ್ಸ್ ನಮ್ಮ ಈ ಒಂದು ಟ್ರೆಕ್ಕಿಂಗ್ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.